ಕೋವಿಶೀಲ್ಡ್ ಬಳಿಕ ಈಗ ಕೋವ್ಯಾಕ್ಸಿನ್ ಲಸಿಕೆ ಅಡ್ಡ ಪರಿಣಾಮದ ಕುರಿತಾಗಿ ವರದಿ ಬಂದಿದೆ. ಬನಾರಸ್ ಹಿಂದೂ ವಿವಿ ನಡೆಸಿದಂತಹ ಅಧ್ಯಯನ ಇದು 1024 ಜನರ ಅಧ್ಯಯನ ನಡೆಸಿದೆ. ಇದರಲ್ಲಿ 48% ಹದಿಹರೆಯದವರಲ್ಲಿ, 42% ಹಿರಿಯರಲ್ಲಿ ಶ್ವಾಸಕೋಶದ ಸೋಂಕಿನ ಸಮಸ್ಯೆಗಳು ಕಂಡುಬಂದಿದೆ. ಅಲ್ಲದೆ ನರಸಂಬಂಧಿ ಕಾಯಿಲೆ, ಸ್ನಾಯು ಸೆಳೆತ, ಎರಡನೇದು ಬನಾರಸ್ ಹಿಂದೂ ಯೂನಿವರ್ಸಿಟಿ ಯಾಕೆ ನಡೆಸಿದೆ ಅಂತ ಗೊತ್ತಿಲ್ಲ. ಅವ್ರದ್ದು ಏನಾರ ಹತ್ರ ಸಬ್ ಸೆಕ್ಷನ್ಸ್ ಅಲ್ಲಿ ಏನಾರು ಇದೆಯೇನೋ, ಅಲ್ಲಿ ಯಾಕೆ ನಡೆಸಿದಾರೋ ನಂಗೆ ಐಡಿಯಾ ಇಲ್ಲ. ಇನ್ನು ಹೆಚ್ಚಿನ ಅಧ್ಯಯನ ಮಾಡ್ತಾರೆ. ಹೆಚ್ಚಿನ ಅಧ್ಯಯನ ಮಾಡಲೇಬೇಕು, ಅದಕ್ಕೆ ಮೊದಲು ಕೊಡಬಾರ್ದಾಗಿತ್ತು ಈ ವರದಿ ಹಂಗಾರೆ. ಈಗ ಶ್ವಾಸಕೋಶದ ಸೋಂಕು ಒಂದು ಪ್ರಾಬ್ಲಮ್ ಇದೆ ಇಲ್ಲಿ ಇದರಲ್ಲಿ, ನಂಗೆ ಗೊತ್ತಿಲ್ಲ. ಮೆಡಿಕಲಿ ಯಾರು ನಾಳೆ ಅದನ್ನು ಕರೆಕ್ಟ್ ಮಾಡಿ ಹೇಳ್ಬೋದೇನೋ, ನಂಗೆ ಐಡಿಯಾ ಇಲ್ಲ. ನಮ್ಗೆ ಹೇಳಿರೋದು ಏನು, ಮೂಲ ಕರೋನಾ ವೈರಸ್ ಯಾರಿಗೆ ಬಂದಿದೆ, ಇಟ್ ವಿಲ್ ಲೀವ್ ಎ ಸ್ಕಾರ್ ಆನ್ ದಿ ಲಂಗ್ಸ್ ಅಂತ. ಅದು ಲಂಗ್ಸ್ಗೆ ತೊಂದರೆ ಮಾಡಿರುತ್ತೆ ಅಂತಾನೆ ಹೇಳೋದು. ಈಗ ಇದು ಅದರದ್ದೋ ಇದ್ರದ್ದೋ ಗೊತ್ತಿಲ್ಲ, ಪರಿಣಾಮ ಅದರದ್ದ ಅಂತ ವಿ ಹ್ಯಾವ್ ನೋ ಐಡಿಯಾ. ಹಾಗಾಗಿ ಸ್ವಲ್ಪ ವ್ಯಾಕ್ಸಿನ್ಗಳ ಗಾಬರಿ ವಿಚಾರದಲ್ಲಿ ಪ್ರಾಪರ್ ಇನ್ಡೆಪ್ತ್ ಸ್ಟಡಿಗಳಾದ ಮೇಲೆ ವಿತ್ ಲಾರ್ಜ್ ಸ್ಯಾಂಪಲ್ಸಲ್ಲಿ ರಿಲೀಸ್ ಮಾಡೋದು ಪಬ್ಲಿಕ್ ಹೆಲ್ತ್ ವಿಚಾರದಲ್ಲಿ ಒಳ್ಳೆಯದು ಅನಿಸುತ್ತೆ. ಸುಮ್ಮನೆ 600 ಜನ, 300 ಜನ, 200 ಜನ, 400 ಜನ, 60 ಜನ ಮಾಡಿಬಿಟ್ಟು ಪಟಪಟ ಅಂತ ರಿಲೀಸ್ ಮಾಡಿ ಮಜಾ ತಗೊಳ್ಳೋದು ಒಳ್ಳೇದಲ್ವೇನಪ್ಪ. ಐ ಥಿಂಕ್ ಗೌರ್ಮೆಂಟ್ ಶುಡ್ ಇಂಟರ್ಫಿಯರ್ ಅದರಲ್ಲಿ, ಆರ್ ಇವನ್ ಸಮ್ ಕೋರ್ಟ್ ಪ್ರಾಬಬ್ಲಿ, ಬಿಕಾಸ್ ಹಿಸ್ಟೀರಿಯಾ ಶುಡ್ ನಾಟ್ ಬಿ ವಿಪ್ಡ್ ಅಪ್ ಈ ವಿಚಾರದಲ್ಲಿ. ಬೆಳಗಾವಿಯ ಲೋಂಡಾ ಬಳಿ ಚಲಿಸ್ತಾ ಇದ್ದ ಚಾಲುಕ್ಯ ಎಕ್ಸ್ಪ್ರೆಸ್ನಲ್ಲಿ ದುಷ್ಕರ್ಮಿಯೊಬ್ಬ ಅಟ್ಟಹಾಸ ಮೆರೆದಿದ್ದಾನೆ. ಟಿಕೆಟ್ ತೋರಿಸು ಅಂದಿದ್ದಕ್ಕೆ ಟಿಸಿ ಸೇರಿ 5 ಮೇಲೆ ಮುಸುಕುಧಾರಿ ಚಾಕುವಿನಿಂದ ಹಿಡಿದು ಎಸ್ಕೇಪ್ ಆಗಿದ್ದಾನೆ. ಈಗ ಟ್ರೈನ್ ಅಟೆಂಡರ್ ದೇವ ಋಷಿ ವರ್ಮಾ ಅವರು ಸಾವನ್ನಪ್ಪಿದ್ದಾರೆ. 4 ಗಂಭೀರವಾಗಿ ಮುಸುಕುಧಾರಿ ಯಾಕೆ ಅಲ್ಲಿದ್ದ? ಫಸ್ಟ್ ಮುಸುಕು ಯಾಕೆ ಹಾಕೊಂಡಿದ್ದ ಅವನು? ಚಾಕು ಬೇರೆ ಯಾಕೆ ಇಟ್ಕೊಂಡಿದ್ದ? ಅದು ಬೇರೆ ವಿಚಾರ. ಚಾಕು ಯಾಕೆ ಇಟ್ಕೊಂಡಿದ್ನೋ ಗೊತ್ತಿಲ್ಲ, ಅಣ್ಕು ಯಾಕೆ ಇಟ್ಕೊಂಡಿರ್ಬೋದು. ಬಟ್ ಮುಸುಕುಧಾರಿ ಯಾಕಾಗಿದ್ದ ಅವನು ನಂಗೆ ಅರ್ಥ ಆಗ್ತಿಲ್ಲಪ್ಪ. ಈ ಜೂನ್ 7 ಅಥವಾ 8ರಂದು ಮುಂಗಾರು ಮಾರುತಗಳು ಕರ್ನಾಟಕ ಪ್ರವೇಶ ಮಾಡಬಹುದು ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. 19ನೇ ತಾರೀಕು ಅಂಡಮಾನ್ ನಿಕೋಬಾರ್ ಮೂಲಕ ಭಾರತ ಪ್ರವೇಶ ಮಾಡುತ್ತೆ, ಅಲ್ಲಿಂದ ಕೇರಳ ಪ್ರವೇಶ ಮಾಡುತ್ತೆ, ಕೇರಳಕ್ಕೆ 30-31 ಬಂದ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಜೂನ್ 7-8ಕ್ಕೆ ನಮಗೂ ಬರಬಹುದು ಅಂತ ಸುದ್ದಿ. ಈ ಮಧ್ಯದಲ್ಲಿ ಮುಂಗಾರು ಪೂರ್ವ ಮಳೆಯೂ ಚೆನ್ನಾಗೇ ಬರ್ತಾ ಇದೆ, ಇನ್ನೊಂದು 5 ದಿನ ಮಳೆ ಇದೆ ಅಂತ ಹೇಳ್ತಿದ್ದಾರೆ. ರಾಜ್ಯದ ಹಲವೆಡೆ ಮಳೆ ಆಗಿದೆ. ಮೊದಲ ಬಾರಿಗೆ ಹರಿಯೋದು ನಿಂತೋಗಿದ್ದಂಥ ಕಾವೇರಿ ಮತ್ತೆ ಹರಿತಿದೆಯಂತೆ. 1800 ಕ್ಯೂಸೆಕ್ ಇದೆಯಂತೆ ಈಗ ಒಳ ಹರಿವೆಲ್ಲ. ಆಲ್ ರೈಟ್, ಯಾತಕ್ಕೋ ರೆಡಿ ಆಗೋಣ. ಯಾರಿಗೆ ಹೇಳ್ತಿದ್ದೀರಾ ಸರ್? ರೆಡಿ ಆಗೋಣ ಅಂದರೆ ನಮಗೆ ಮುಂಗಾರು ಮಳೆ, ಮುಂಗಾರು ಮಳೆ ಸಂಭ್ರಮನೂ ಅಷ್ಟೇ ತಾನೆ, ಬರೀ ಭಯ ಪಟ್ಕೋಬೇಕಾಗಿಲ್ವಲ್ಲ. ಸೆಲೆಬ್ರೇಷನ್ ಟೈಮ್ ಅಲ್ವಾ ಮಾನ್ಸೂನು. ಎಸ್. ಸಿಇಟಿ ಪ್ರಶ್ನೆ ಪತ್ರಿಕೆ ಗೊಂದಲ ಬೆನ್ನಲ್ಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕಿ ರಮ್ಯಾ ಅವರನ್ನ ಸರ್ಕಾರ ಎತ್ತಂಗಡಿ ಮಾಡಿದೆ. ಸ್ಥಳ ತೋರಿಸಿಲ್ಲ. ಕೆಇಎ ನೂತನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಐಎಎಸ್ ಅಧಿಕಾರಿ ಎಚ್ ಪ್ರಸನ್ನ ಅವರನ್ನ ನೇಮಕ ಮಾಡಿದೆ. ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅವರೇನು ಭಾಳ ಡಿಫೆಂಡ್ ಮಾಡ್ಕೋತಿದ್ರು, ಎಲ್ಲ ಸರಿ ಇದೆ ಅಂತೆಲ್ಲ. ಅಲ್ಲ, ಪಠ್ಯದಲ್ಲಿ ಇಲ್ಲದೆ ಇದನ್ನ ಸೇರಿಸ್ಬಿಟ್ಟು ಸರಿ ಇದೆ ಅಂದ್ರೆ ಹೆಂಗಾಗತ್ತೆ ಸರ್? ಅದು ಎಲ್ಲೋ ಓದ್ದೆ, ಪಠ್ಯದಲ್ಲಿ ಇರೋದನ್ನೇ ಕೊಡಬೇಕು ಅಂತ ಎಲ್ಲಿದೆ ಅಂತೆಲ್ಲೋ ಓದ್ದೆ ನಾನು. ಯಾರೋ ಕೇಳಿದಾರ ಹತ್ರ ಪ್ರಶ್ನೆ ಅವ್ರ ಆಫೀಸಲ್ಲಿ ಅಂತ, ಅವರೇನೋ ಅವ್ರ ಆಫೀಸಲ್ಲ ಗೊತ್ತಿಲ್ಲ. ಇವ್ರ ಎಕ್ಸಾಮ್ ಬರೆಯುವಾಗ ಕೊಡಬೇಕಿತ್ತು, 1-2 ಕೊಟ್ರೆ ಆಗ ಅಷ್ಟೊಂದು ಕ್ವಶನ್ಸ್ ಅಲ್ಲ ಪಠ್ಯೇತರ ಆಗಕ್ಕೆ ಗೊತ್ತಾಗ್ತಿತ್ತು ಕಷ್ಟ. ಸರಿ, ಭಾರತದ ಪರಿಸ್ಥಿತಿಗೆ, ಭಾರತದ ಅಭಿವೃದ್ಧಿನ ಪಾಕಿಸ್ತಾನ ಜೊತೆ ಹೋಲಿಸ್ಕೊಂಡು ಯಾರೋ ಒಬ್ಬ MP ಅಂತೆ ಪಾಪ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ. ಅಲ್ಲಿ ಅಯ್ಯೋ ಇದು ಕಾಮನ್ ಆಗಿದೆ ಬಿಡ್ರಪ್ಪ, ಅದನ್ನ ಏನು ದೊಡ್ಡದು ವಿಚಾರ ಮಾಡ್ತೀರಿ. ನೋಡಿ, TVಲಿ ಚಂದ್ರನ ಮೇಲೆ ಭಾರತ ಹೋಗ್ತಾ ಇದೆ, ಹೆಜ್ಜೆ ಇಡತ್ತೆ ಅಂತ ಸುದ್ದಿ ನೋಡಿದೆ. ಅದಾಗ 2 ಸೆಕೆಂಡ್ಗೆ ಕರಾಚಿನಲ್ಲಿ ಮಕ್ಕಳು ಚರಂಡಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಸುದ್ದಿ ಬಂತು. ನಮ್ಮ ದಯನೀಯ ಸ್ಥಿತಿ ಇದು ಅಂತೆಲ್ಲ ಹೇಳಿದಾರಂತೆ. ನೆಟ್ಟಿಗೆ ಅವ್ರು ಯಾರೋ ಈ ಸೋಷಿಯಲ್ ಮೀಡಿಯಾನವ್ರಲ್ಲ ಕಾಮೆಂಟು, ಪುಕಟೆ ಸಿಕ್ಕರು ಮಾಡಿದೆ ಏನು ಮಾಡ್ತೀವಿ. ನಮ್ಮಲ್ಲೂ ಚರಂಡಿಲ್ಸ್ ಬೀಳಲ್ವೇ? ಬಂದು ಹೇಳಿ, ಎದೆ ಮುಟ್ಕೊಂಡು ಯಾರು ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಮಾತಾಡಿದ್ದೀರಿ? ಬಾಯ್ ತೆಕ್ಕೊಂಡು ನಿಂತಿವೆ ಮ್ಯಾನುವಲ್ಗಳು. ಒಬ್ಬ ಉತ್ತರ ಕೊಟ್ಟಿದ್ದಾನ ಇಲ್ಲಿವರೆಗಾದ್ರೂ? ಆ ಹೆಣ್ಮಕ್ಳ ಮನೆಗೆ ಹೋಗೋ ಅಥವಾ ಗಂಡು ಮಕ್ಕಳು ಸ್ಕೂಟ್ರಲ್ಲಿ ಬಿದ್ದವರೋ, ತಾಯಿನೋ ಮಗುನೋ ತಂದೆನೋ, ಒಬ್ಬ ಉತ್ತರ ಕೊಟ್ಟಿದ್ದಾನ ಇಲ್ಲಿವರೆಗೆ? ಬಾಯ್ ತೆಕ್ಕೊಂಡು ಸಾಯಿಸಿದ್ದೀರಿ. ನಮಗೊತ್ತಿಲ್ಲ ಅಂತ ಓಡಾಡಿದ್ದೀರಿ. ಬರೀ ಪಾಕಿಸ್ತಾನಕ್ಕೆ ಯಾಕೆ ಕೇಳಬೇಕು ಅದರ ವಿಚಾರದಲ್ಲಿ? ಬೇರೆಯವ್ರದ್ದಾದ ಖುಷಿ ಅಲ್ಲ.
ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಹತ್ಯೆಗೆ ಯತ್ನ ನಡೆದಿತ್ತು. 3 ಸರಿ ಗುಂಡಾರಿಸಿದ್ರು. ಇವಾಗ ಏನು ಜೀವನ್ಮರಣ ಎಲ್ಲ ಇಲ್ವಂತೆ. ಈಗ ಈ ವಿಲ್ ಎಸ್ಕೇಪ್ ಔಟ್ ಆಫ್ ಇಟ್, ಆರಾಮಾಗಿದೆ, ಅಂದರೆ ಬದುಕ್ತಾರೆ ಅಂತ ಹೇಳ್ತಿದ್ದಾರೆ. ಅವರು ಫಿಕೋ 3ನೇ ಬಾರಿಗೆ ಅಲ್ಲಿ ಆಯ್ಕೆಯಾಗಿದ್ದರು. ಆಯ್ಕೆ ಆಗಿರೋದ್ರಿಂದ ಯಾರೋ ಕೋಪ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಸುದ್ದಿ. ಮೋದಿ ಸೇರಿ ಪ್ರಪಂಚದ ಎಲ್ಲ ವಿಶ್ವ ನಾಯಕರು ಅದನ್ನು ಖಂಡಿಸಿದ್ದಾರೆ. ಉಳ್ಳಾಳದ ಮಾಜಿ ಶಾಸಕ ದಿವಂಗತ ಯದಿನಬ್ಬ ಅವರ ಮೊಮ್ಮಗನ ವಿರುದ್ಧ ಐಸಿಸ್ ನಂಟು ಆರೋಪ ಕೇಸ್ನಲ್ಲಿ ಈಗ ಮಹತ್ವದ ಬೆಳವಣಿಗೆಯಾಗಿದೆ. ದೆಹಲಿ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಆರೋಪಿ ಮೊಬೈಲ್ನಲ್ಲಿ ಉಗ್ರ ಲಾಡನ್, ಐಸಿಸ್ ಬಾವುಟ, ಐಸಿಸ್ ಪರ ಭಾಷಣಗಳ ತುಣುಕು ಸಿಕ್ಕಿದೆ ಅಂತ ವಾದ ಮಾಡ್ತು ಎನ್ಐಎ. ಆದರೆ ಇದನ್ನೆಲ್ಲ ನೋಡಿ ಐಸಿಸ್ ನಂಟಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇಂದಿನ ಡಿಜಿಟಲ್ ಯುಗದಲ್ಲಿ ಇವೆಲ್ಲ ಇಂಟರ್ನೆಟ್ನಲ್ಲಿ ಲಭ್ಯ ಇದೆ. ಕುತೂಹಲ ಇರುವವರು ಡೌನ್ಲೋಡ್ ಮಾಡ್ಕೋಬಹುದು. ಹಾಗಾಗಿ ಇದನ್ನ ಇಟ್ಕೊಂಡು ಐಸಿಸ್ ನಂಟಂತ ಸಾಬೀತು ಮಾಡೋಕ್ಕಾಗಲ್ಲ ಅಂತ ಜಾಮೀನು ಕೊಟ್ಟಿದೆ ಕೋರ್ಟ್. ಟೀಮ್ ಇಂಡಿಯಾದ ಸ್ಟಾರ್ ಫುಟ್ಬಾಲರ್ ಸುನಿಲ್ ಛೇತ್ರಿ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಸುಮಾರು 2 ದಶಕ ಆಡಿದ್ರು. 19 ವರ್ಷ ನನ್ನ ಇದು ಅಂತ ಕುವೈಟ್ ವಿರುದ್ಧದ ಪಂದ್ಯದಲ್ಲಿ ಆಡಿದ ಮೇಲೆ ಇನ್ನು ಆಡಲ್ಲ ನಾನು ಅಂತ ಸಾಕು ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ 150 ಅಂತಾರಾಷ್ಟ್ರೀಯ ಪಂದ್ಯ ಆಡಿದ್ದಾರೆ. ಯಾಕೆ ಇವರು ಇಷ್ಟು ಅಂತಂದರೆ 94 ಗೋಲ್ ಹೊಡೆದಿದ್ದಾರೆ. ಸದ್ಯಕ್ಕೆ ಆ್ಯಕ್ಟಿವ್ ಆಗಿ ಆಡ್ತಾ ಇರೋ ಆಟಗಾರರ ಪೈಕಿ ಅತ್ಯಧಿಕ ಗೋಲ್ ಹೊಡೆದಿರೋರು ಯಾರು ಅಂತಂದರೆ ಮೊದಲನೆಯವರು ಕ್ರಿಸ್ಟಿಯಾನೋ ರೊನಾಲ್ಡೋ 128, ಲಿಯಾನಲ್ ಮೆಸ್ಸಿ 106. ಅಂದರೆ ಹಂಗೇನಾ ಅದು ಅಂತಾರೆ. ಹಂಗೆಲ್ಲ ಗೋಲೆ. ಎಲ್ಲಿಗೆ ಯಾವ ದೇಶಕ್ಕೆ ಯಾರು ಹೊಡೆದ್ರು ಗೋಲೆ ಎಲ್ಲ ದೇಶಕ್ಕೆ. ಬಟ್ ಸರ್ಕಮ್ಸ್ಟೆನ್ಸಸ್ ಆಫ್ ಸ್ಕೋರಿಂಗ್ ಇಟ್ ಎಲ್ಲ ಡಿಫರೆಂಟ್ಗಳು ಅಷ್ಟೇ. ಹಾಂ, ಕ್ರಿಸ್ಟಿಯಾನೋ ರೊನಾಲ್ಡೋ, ಲಿಯಾನಲ್ ಮೆಸ್ಸಿ, ಹಂಗಾರೆ ನಮ್ಮ ಸುನಿಲ್ ಛೇತ್ರಿನೂ ಇದು ಅಂತ ನಮ್ಮದು ಅದ್ಭುತವಾದ ಸಾಧನೆ. 20 ವರ್ಷದಲ್ಲಿ ಅಷ್ಟು ಕಾಲ ಆಡೋದು ಫುಟ್ಬಾಲು ಅಂತಂದರೆ ತಮಾಷೆ ಅಲ್ಲ. ಇಟ್ಸ್ ಎ ವೆರಿ ಟೈರಿಂಗ್ ಡಿಮಾಂಡಿಂಗ್ ಗೇಮ್, ಅದು ಕಷ್ಟ. ಎಸ್, ಕೇದಾರನಾಥನ ಮಂದಿರದಲ್ಲಿ ಮೊಬೈಲ್ ನಿಷೇಧಿಸಿ ಉತ್ತರಾಖಂಡ ಸರ್ಕಾರ ಆದೇಶ ಮಾಡಿದೆ. ದೇಗುಲದ 200 ಮೀಟರ್ ವ್ಯಾಪ್ತಿಯಲ್ಲಿ ಮೊಬೈಲ್ ಬಳಕೆ ನಿಷೇಧ ಮಾಡಿದೆ. ಅನುಮತಿ ಇಲ್ಲದೆ ಯಾರಾದರೂ ತೆಗೆದುಕೊಂಡು ಬಂದರೆ ನಿಯಮ ಉಲ್ಲಂಘನೆ ಅಡಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಕಾರಣ ಇಷ್ಟೇ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ರೀಲ್ಸ್ಗಳಲ್ಲೆಲ್ಲ ದೇವಸ್ಥಾನದ ಬಳಿ ಮಾಡ್ಕೊಳ್ತಾ ಇದ್ರು. ಇದರ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಮಾಡಲಾಗಿದೆ. ಸರಿಯಾಗಿ ಮಾಡಿದ್ದೀರಿ, ಅದರಲ್ಲಿ ಯಾವ ತಪ್ಪೂ ಇಲ್ಲ. ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟೆ ಅಲ್ಲ ಅನ್ಕೊಂಡು ನಿಂತ್ಕೊಂಡ್ಬಿಡೋದು ಜೋರಾಗಿ, ಅಲ್ಲಿ ಹೋಗೋದು ನೆಮ್ಮದಿಗೆ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ. ಇವನು ಯಾವೊಂದು ಕಾಮೆಂಟ್ರಿ ಕೇಳಬೇಕು ಹಿಂದ್ಗಡೆಯಿಂದ. ಎರಡನೇದು ಟಣೆ 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 ಅಂತ ಹೊಡ್ಕೊಳ್ಳೋದು, ಅದು ಆ ದೇವಸ್ಥಾನದ ಗಂಟೆನೋ ಇವನು ಮೊಬೈಲ್ ಗಂಟೆನೋ ಅರ್ಥವಾಗಲ್ಲ ನಮಗೆ. ಅಲ್ಲಿ ನಿಂತ್ಕೊಂಡು ಶೋಕಿ ಹಿಂಗೆ ಫೋಟೋ ಹಂಗೆ ಫೋಟೋ ಅಂತ. ಸರಿಯಾಗಿ ಮಾಡಿದ್ದೀರಿ. ಬ್ಯಾನ್ ಮಾಡೋಕ್ಕೆ ಹೇಳ್ತೀನಿ, ಮೊಬೈಲೇ ಬ್ಯಾನ್ ಮಾಡಿರಿ, ಬಿಡಬೇಡಿ. ತೆಗಿಯೋದಲ್ಲ, ತಗೊಂಡೇ ಬರ್ಕೊಡ್ದು ಅಂತ ಮಾಡಬೇಕು. 200 ಮೀಟರ್ ವ್ಯಾಪ್ತಿಯಲ್ಲಿ ತರಬಾರ್ದು. ಹಂಗೆ ಮಾಡಬೇಕು. ಸರಿಯಾಗಿ ಮಾಡಿದ್ದೀರಿ. ಇದು ಆನೆಗಳ ಕತೆ. ಯಾವ ಆನೆಗಳು? ನಿಜವಾದ ಆನೆಗಳ ಕತೆ. ಈಗ ಇವತ್ತು ಎಲೆಕ್ಷನ್ ಟೈಮಲ್ಲಿ ಯಾವ್ಯಾವ ಆನೆಗಳು ಹೆಂಗೆಂಗೋ ಯಾವ್ಯಾವುದೋ ರೂಪದ ಯಾವ್ಯಾವುದೋ ಡ್ರೆಸ್ಸಲ್ಲಿ ಓಡಾಡ್ತೀವಿ. ಆಮೇಲೆ ಹುಷಾರಾಗಿರಿ, ಯಾಕಂದರೆ ಆ ಆನೆಗಳು ಅದೇ ತಾನೆ ತುಳ್ಕೊಂಡೇ ಓಡಾಡುತ್ತಾನೆ. ತಮಿಳುನಾಡಿನ ಹುಲಿ ರಕ್ಷಿತಾರಣ್ಯದ ದಟ್ಟ ಕಾಡಲ್ಲಿ ಆನೆಗಳು ಒಂದು ಗುಂಪು ಮಲ್ಕೊಂಬಿಟ್ಟಿದೆ, ನಿದ್ದೆ ಹೊಡೆದ್ಬಿಟ್ಟಿದೆ ಚೆನ್ನಾಗಿ. ಹಸಿರಾಗಿ ಎಲ್ಲ ಜಾಗ ಸಿಕ್ಕಿದೆ, ಫುಲ್ ನಿದ್ದೆ. ಏನಕ್ಕೆ ಅಂದರೆ ಮರಿ ಆನೆನ ಮಧ್ಯೆ ಹಾಕ್ಕೊಂಡು ಸುತ್ತಲೂ ಮಲ್ಕೊಂಬಿಟ್ಟಿವೆ ಕ್ಲೀನಾಗಿ. ಒಂದು ಆನೆ ಮಾತ್ರ ಸ್ವಲ್ಪ ಎಚ್ಚರವಾಗಿ ಕೂತ್ಕೊಂಡಿದೆ, ನಿಂತಿದೆ. ಯಾಕೆ ಅಂದರೆ ಯಾವನಾರು ಬಂದ್ಗಿಂದು ಬಿಟ್ರೆ ರಕ್ಷಣೆಗಾಗ ಅಲರ್ಟ್. ಅದು ಈ ಸೆಂಟ್ರಿ ಡ್ಯೂಟಿ ಅಂತ ಅನಿಮಲ್ ವರ್ಲ್ಡಲ್ಲಿ ಇದೆ ಕೆಲವು ಪ್ರಾಣಿಗಳಲ್ಲಿ, ಲೈಕ್ ಹೈಯಿನಾಸು, ಆಮೇಲೆ ವೈಲ್ಡ್ ಡಾಗು, ಇವುಗಳಲ್ಲೆಲ್ಲ ಅವುಗಳ ಮರಿಗಳನ್ನು ಬಿಟ್ಟು ಹೋಗತ್ವೆ. ಬೇಟೆಗೆ ಹೋಗೋವಾಗ ಯಾವುದೋ ಒಂದಕ್ಕೆ ಒಪ್ಪಿಸ್ಬಿಟ್ಟು ಹೋಗತ್ವೆ. ಆ್ಯಂಡ್ ದಟ್ ಡಾಗ್ ಆರ್ ಎ ಹೈನಾ ಯಾವುದೋ ದಟ್ ಬಿಕಮ್ಸ್ ಎ ಸೆಂಟ್ರಿ. ಕಾಯ್ತಾ ಇರುತ್ತೆ. ಕಾಯ್ಬೇಕದು. ಅದು ಅದರದ್ದು ಮಗು ಅಲ್ಲ, ಅದರ ರೆಸ್ಪಾನ್ಸಿಬಿಲಿಟಿ. ಅದು ಜೀವ ಕೊಟ್ಟು ಕಾಯುತ್ತೆ. ಮಿರ್ ಕ್ಯಾಟು ಇವೆಲ್ಲ ಜೀವ ಕೊಟ್ಟು ಕಾಯುತ್ತವೆ, ಅವು ತನ್ನ ಮಗು ಅಲ್ಲ. ಅದು ಅವುಗಳಲ್ಲಿರೋದು ಮನುಷ್ಯರಲ್ಲಿ ಕಾಣಲ್ವಲ್ಲ ಸರ್, ವೆರಿ ರೇರ್ ಅಲ್ಲ ಸರ್. ಹಾಗಂದ್ರೆ ರಕ್ಷಣೆ ಮಾಡುವಂಥ ಮನೋಭಾವ. ಮಾಡ್ತಾರೆ ರಕ್ಷಣೆ. ಕಳ್ಳರನ್ನ, ಕಚಡಗಳನ್ನು, ದರೋಡೆಕೋರರನ್ನು, ಅತ್ಯಾಚಾರಿಗಳನ್ನು, ರೇಪಿಸ್ಟ್ಗಳನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಮಾಡಲ್ವಾ? ಅಂಥವ್ರನ್ನ ತಂದೆ ತಾಯಿ ಟೈಪ್ ಪ್ರೊಟೆಕ್ಟ್ ಮಾಡ್ತಾರೆ. ದುಷ್ಟರನ್ನ